ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ರವಿಕಿರಣ್ ಟೂರ್ಸ್. ನಿನ್ನೆ ದಿನ ಹೊರಟಿದ್ದಂಥ 80 ಜನ ಗ್ರೂಪ್ನ ಕಾಂಜೀಪುರಂ ಫ್ಲೈಟ್ ಪ್ಯಾಕೇಜ್ ಕಸ್ಟಮರ್ ಫೀಡ್ಬ್ಯಾಕ್ ಮತ್ತು ಟ್ರಿಪ್ಪು ಯಾವ ಥರ ಇತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಟ್ರಿಪ್ಪು ನವೆಂಬರ್ 1ನೇ ತಾರೀಕಿಗಿರುತ್ತೆ. ನಮ್ಮ ರವಿಕಿರಣ್ ಟೂರ್ಸಿಂದ ಚೆನ್ನೈ ಮಹಾಬಲಿಪುರಂ ಫ್ಲೈಟ್ ಪ್ಯಾಕೇಜ್ ಬುಕ್ ಮಾಡಿ ಬಂದಿದ್ದೀರಾ. ಸೆಪ್ಟೆಂಬರ್ 28ನೇ ತಾರೀಕು ಬ್ಯಾಚು. ಟೋಟಲ್ 80 ಮೆಂಬರ್ಸ್ ತನಕ ಬಂದಿರತಕ್ಕಂಥ ಗ್ರೂಪ್ ಇದು. ನಿಮ್ಮನ್ನ ರಿಸೀವ್ ಮಾಡಿ ಇವಾಗ ನೈಟ್ ಊಟದ ತನಕ ಮಾರ್ನಿಂಗಿಂದ ಇಲ್ಲಿ ತನಕ ನೀವು ಬುಕ್ ಮಾಡಿದಾಗ್ರಿಂದ ನಿಮಗೆ ಅಪ್ಡೇಟ್ ನಮ್ಮ ಕಡೆಯಿಂದ ಸರ್ವಿಸ್ ಯಾವ ಥರ ಇತ್ತು ಅಂತ. ಸರ್ವಿಸ್ ಬಗ್ಗೆ ಎರಡು ಮಾತು ಹೇಳಂಗೆ ಇಲ್ಲ. ಮಾರ್ನಿಂಗ್ ಫ್ಲೈಟ್ ಹತ್ತದಾಗಿಂದ ಹಿಡಿದು ಇಲ್ಲಿವರೆಗೂ ಆಯ್ತಾ, ಎಲ್ಲ ಸೂಪರ್ ಆಗಿತ್ತು. ಎಸ್ಪೆಷಲಿ ಫುಡ್ ಅಂತೂ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಸೂಪರ್ ಆಗಿತ್ತು. ಓವರ್ ಆಲ್ ಇಟ್ ವಾಸ್ ಸೂಪರ್. ಫ್ಲೈಟ್ ಅಲ್ಲಿ ಬಂದಿಲ್ದಿರೋರಿಗೆ ಫಸ್ಟ್ ಟೈಮ್ ನಾವೊಂದು ಬಜೆಟ್ ಪ್ಯಾಕೇಜ್ ಅಂತ ಕೊಟ್ಟಾಗ 5,000 ರೂಪಾಯಿ ಪ್ಯಾಕೇಜ್ ನ ಲಾಂಚ್ ಮಾಡಿದಾಗ 5,000ದಲ್ಲಿ ಏನೇನು ಕೊಡ್ಬೋದು ಇವರು, ಇಲ್ಲ ಏನೇನು ಕಡಿಮೆ ಮಾಡ್ಬೋದು, ಹೇಳಿರೋದನ್ನೆಲ್ಲ ಮಾಡ್ತಾರ, ಇಲ್ಲ ಹೇಳಿರೋದಕ್ಕಿಂತ ಕಡಿಮೆ ಮಾಡ್ತಾರ. ನನಗೂ ಆ ಡೌಟ್ ಇತ್ತು ಹೇಳ್ಬೇಕು ಅಂತಂದ್ರೆ. ಬಟ್ ಇವಾಗ ನನಗೆ ಇವ್ರಿಗೆ ಹೆಂಗ್ ವರ್ಕೌಟ್ ಆಗುತ್ತೆ ಚೀಪ್ ಆಗಿ ಕೊಟ್ಟಿ ಅಂತ ನನಗೆ ಅನ್ನಿಸ್ತಾ ಇದೆ. ಇವಾಗ ನಾವು 2 ಟೈಮ್ಸ್ ಫುಡ್ ಪ್ಲಸ್ ನಾನ್ AC ಬಸ್ ಪ್ಯಾಕೇಜ್ ಅಲ್ಲಿ ಹಾಕಿದ್ದು. ಇವಾಗ ನಿಮ್ಗೆ ಅದೇ ಅಮೌಂಟ್ ಅಲ್ಲಿ AC ಬಸ್ ಪ್ಯಾಕೇಜ್ ಅಲ್ಲಿ ಕೊಟ್ಟಿದೀವಿ. ಮತ್ತೆ ನೈಟ್ ಫುಡ್ ನಮ್ ಕಡೆಯಿಂದಾನೆ. ಇನ್ನೊಂದು ನಾವು ಹೋಟೆಲ್ ಫುಡ್ ಅಂತ ಮೆನ್ಷನ್ ಮಾಡಿದ್ವಿ ಪ್ಯಾಕೇಜ್ ಅಲ್ಲಿ. ನಾವು ಕಿಚನ್ ಟೀಮ್ ನ ಇಟ್ಟು ಅಲ್ಲಲ್ಲಿ ಅಡಿಗೆ, ಇವಾಗ ನಾವು ಮನೆ ಊಟ ಏನು ಮಾಡ್ತೀವಿ ಆ ಫುಡ್ ನಮ್ಗೆ ಸಿಕ್ಬೇಕಂತಾನೆ ನಾವು ಆಲ್ಮೋಸ್ಟ್ ಮನೆ ಊಟನೇ ಬೇಕಂತ ಅಲ್ಲಲ್ಲಿ ಕಿಚನ್ ಟೀಮ್ ಇಟ್ಟು ಅಡಿಗೆ ಮಾಡಿಸಿದ್ವಿ. ಇವಾಗ ಒಂದ್ ದಿವಸ ಪ್ಯಾಕೇಜ್ ಅಲ್ಲಿ ಪ್ಲೇಸ್ ಕವರ್ ಮಾಡಬೇಕು, ಪ್ಲಸ್ ಫುಡ್ ಆನ್ ಟೈಮ್ ರೆಡಿಯಾಗಿ ಕೊಡಬೇಕು. ಇದೆರಡೂ ಬಂದು ಸ್ವಲ್ಪ ರಿಸ್ಕಿ ಜಾಬೆ. ಹೋಟೆಲಲ್ಲಿ ಕರ್ಕೊಂಡೋಗಿ ಬಿಡತಕ್ಕಂಥದ್ದು ಸಿಂಪಲ್. ಇವಾಗ 80 ಜನ ಇದೀವಿ ಅಂದ್ರೆ ಒಂದು ದೊಡ್ಡ ಕರ್ಕೊಂಡೋಗಿ ಬಿಟ್ರೆ ಯಾರಿಗೆ ಏನ್ ಬೇಕು ತಗೊಳ್ಳಿ ಅಂತ ಹೇಳ್ತೀವಿ. ಊಟ ಆರ್ಡರ್ ಮಾಡ್ತೀರಾ, ತಿಂತೀರಾ, ಎದ್ದು ಬರ್ತೀರಾ, ನಾವು ಬಸ್ಸಲ್ಲಿ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಅದೇ ಅಲ್ಲೇ ಬಿಸಿ ಬಿಸಿ ಅನ್ನ ಮಾಡಿಸಿ, ಇವಾಗ ನೈಟ್ ಪೂರಿ, ಗೀ ರೈಸು, ಕುರ್ಮಾ, ಬೆಳಿಗ್ಗೆ ಟಿಫನ್ ಇಂದ ನಿಮ್ಗೆ ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ, ಪೊಂಗಲ್, ಕೇಸರಿ ಬಾತ್, ಈ ತರ ವೆರೈಟಿ. ಇವಾಗ ನಾವು ಕೊಡ್ತಕ್ಕಂಥ ಮೆನು ಸಿಂಪಲ್ ಆಗಿರೋದಕ್ಕೂ ಹೆಚ್ಚಿಗೆ ಕೊಟ್ಟಾಗ ಒಂದು ನೀವು ಕೊಟ್ಟಿರೋದು ನಾನು ಅದೇ ಅನ್ಕೊಂತಾ ಇದ್ದೆ. ಸೊ ಅದು ಬಿಸಿ ಇರುತ್ತಾ, ಯಾವಾಗ ಮಾಡಿರ್ತಾರೋ ಏನು ಅಂತ. ಬಟ್ ಎಲ್ಲ ಇವಾಗ ಜಸ್ಟ್ ಇಲ್ಲೇ ಮಾಡ್ದಂಗೆ, ನಿಮ್ ಕಣ್ ಮುಂದೆನೆ ಆಲ್ಮೋಸ್ಟ್ ಮಾಡ್ದಂಗೆ. ನಾವು ಮನೇಲಿ ಏನು ಊಟ ಮಾಡಿದ್ವಿ, ನಾವು ಬಂದು ಇಲ್ಲಿ ತಮಿಳ್ನಾಡು ಊಟ ಮಾಡ್ತಾ ಅಂತ ನಮ್ಗೆ ಅನ್ಸೇ ಇಲ್ಲ ಹೇಳ್ಬೇಕು ಅಂದ್ರೆ. ಬೆಳಗ್ಗೆ ಪೊಂಗಲ್ ಇಂದ ಹಿಡಿದು ಇಲ್ಲಿ ಇವಾಗ ಬಿಸಿ ಬಾದಾಮಿ ಹಾಲು ಆಯ್ತಾ, ಗೀ ರೈಸ್ ಆಗಿರ್ಬೋದು, ಪೂರಿ ಆಗಿರ್ಬೋದು, ಎಲ್ಲ ನಮ್ಗೇನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಇಲ್ಲಿ ಒಳ್ಳೆ ಊಟ ಕೊಟ್ರೆ ಟ್ರಿಪ್ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಒಂದು ಅವಾಗಿಂದ ನಾವು ನಡ್ಸ್ಕೊಂಡ್ ಬಂದಿರ್ತಕ್ಕಂಥದ್ದು. ಯಾವುದೇ ಟ್ರಿಪ್ ಅಲ್ಲಿ ಇಲ್ಲಿ ತನಕ ನಾವು ಹೋಟೆಲ್ ಫುಡ್ ಅನ್ನೋದು ಕೊಟ್ಟೇ ಇಲ್ಲ. ನನ್ನ ಕಡೆಯಿಂದ ನಾನು ಹೇಳ್ತಾ ಇದ್ದೀನಲ್ವಾ, ಇವಾಗ ಯಾವುದೇ ಪ್ಯಾಕೇಜ್ ಬಂದು ನಾನು ನಿಮ್ಗೆ ನಿಮ್ ಕಡೆಯಿಂದಾನೆ ಬರಕ್ಕೆ ಇಷ್ಟಪಡ್ತೀನಿ ಅಂತ ಮನಸ್ಪೂರ್ವಕವಾಗಿ ಹೇಳ್ತಿದ್ದೀನಿ. ಇವಾಗ ನಮ್ಮ ಪ್ಯಾಕೇಜ್ ಸರ್, ಇವಾಗ ಇದೇ ಪ್ಯಾಕೇಜ್ ಬೇರೆ 6,000 ರೂಪಾಯಿ ಮಾಡ್ತಾ ಇದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಜನ ನೋಡಿರ್ತಾರೆ. ನಾನು ಆಲ್ಮೋಸ್ಟ್ ಅನುಗ್ರಹ ನೋಡಿದ್ದೆ ನಾನು. ಇನ್ಫ್ಯಾಕ್ಟ್ ಅವರು ಮಾಡ್ತಾ ಇದ್ದಾರೆ. 6,000 ಪ್ಯಾಕೇಜ್ಗೂ ರವಿಕಿರಣ್ ಟೂರ್ಸ್ ಅವ್ರದ್ದು 5,000 ಪ್ಯಾಕೇಜ್ಗೂ ತುಂಬಾ ಡಿಫ್ರೆನ್ಸ್ ಇರ್ತಕ್ಕಂಥದ್ದು. ಇವಾಗ 6,000 ರೂಪಾಯಿ ಕೊಡೋದಕ್ಕೂ 5,000 ರೂಪಾಯಿ ಕೊಡೋದಕ್ಕೂ ಏನು ವ್ಯತ್ಯಾಸ? ಇವಾಗ 1,000 ರೂಪಾಯಿ ಕಡಿಮೆ ಮಾಡ್ತಿದ್ದಾರೆ ಅಂದಾಗ ಸರ್ವಿಸ್ ಕಡಿಮೆ ಇರುತ್ತಾ ಅಂತ ಒಂದು ಕ್ವಶನ್ ಮಾರ್ಕ್ ಯೋಚನೆ ಮಾಡ್ತಾರೆ. 1,000 ರೂಪಾಯಿ ಕಡಿಮೆ ಆಯ್ತಲ್ಲ ಅಂತ. ಇವರು 1,000 ರೂಪಾಯಿ ಕಡಿಮೆ ಮಾಡಿ ಹೆಂಗ್ ಮಾರ್ಜಿನ್ ಇಟ್ಕೊಂಡು ಒಂದು ಟೂರ್ನ ನಡೆಸ್ತಾರೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಬಟ್ ನಾವು ಕಡಿಮೆ ಪ್ರಾಫಿಟ್ ಇಟ್ರು ಜನಗಳಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು. ನಮ್ಮ ಟ್ರಾವೆಲ್ಸ್ ಇಂದ ಏನ್ ಬುಕ್ ಮಾಡಿ ಬರ್ತಾರೆ ಅಂತವ್ರಿಗೆ ಒಳ್ಳೆ ಒಂದು ಸರ್ವಿಸ್ ನಾವು ಕೊಟ್ಟಾಗ ನೀವು 4 ಜನ ಕೇಳ್ತೀರ. ನಮ್ಮ ಕಾನ್ಸೆಪ್ಟ್ ಇಷ್ಟೇ, ನಾವು 4 ಜನ ಸರ್ವಿಸ್ ಚೆನ್ನಾಗಿ ಕೊಟ್ರೆ ಅವ್ರು 4 ಜನ ಇನ್ನು ಎಷ್ಟ ಬೇರೆ ಮೆಂಬರ್ಸ್ ಕೇಳ್ತಾರೆ. ಸೊ ಮತ್ತೆ ಆಲ್ ಟೈಮ್ ಮಿನರಲ್ ವಾಟರ್ ಆಯ್ತಾ, ನಮ್ಗೇನು ಯಾವುದಕ್ಕೆ ಒಂದು ನಾವು ಹೊರಗಡೆ ಹೋಗದೆ ಇರಂಗೆ ಊಟ ಚೆನ್ನಾಗಿದೆ ಅಂದ್ಬಿಟ್ಟು ಹೋಟೆಲ್ ಮಾಡೋದು ನಮ್ಗೆ ಯಾವ ಇದು ಅನ್ನಿಸ್ತಾ ಇಲ್ಲ ಹೇಳ್ಬೇಕು ಅಂತ ಅಂದ್ರೆ. ಸೊ ನಾವು ಇದು ನಂದು ಸೆಕೆಂಡ್ ಟ್ರಿಪ್ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಎಲ್ಲೇ ಹೋಗಿದ್ರು ಸೊ ರವಿಕಿರಣ್ ಅವ್ರ ಪ್ಯಾಕೇಜ್ ನಾನು ಬುಕ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಒಳ್ಳೆ ನಿಮ್ಮ ಈ ನೀವು ಹೇಳ್ತಕ್ಕಂಥ ಫೀಡ್ಬ್ಯಾಕ್ ಏನಿದೆ ಇದು ಬಂದು 4 ಜನಕ್ಕೆ ರೀಚ್ ಆಗೋ ಥರ. ನಾವು ಬಂದು ಯಾರಿಗೋ ಹಿಂಗೆ ಹೇಳ್ಕೊಟ್ಟು ಹಂಗೇಳಿ ಸರ್ ಅನ್ನೋ ಬುದ್ಧಿ ನಮ್ಮಲ್ಲಿಲ್ಲ. ನಾನು ಇಲ್ಲಿ ತನಕ ಎಷ್ಟು ಜನ ಹತ್ರ ಫೀಡ್ಬ್ಯಾಕ್ ಹೇಳಿದ್ದು ಅದೇ ಹೇಳ್ತೇನೆ. ಏನ್ ಅನ್ಸುತ್ತೋ ಅದನ್ನ ನಾವು ಹೇಳಕ್ಕೆ
ಏನು ಇದಿಲ್ಲ ನಮ್ಗೆ. ಚೆನ್ನಾಗಿದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಚೆನ್ನಾಗಿಲ್ಲ. ಅಷ್ಟೇ. ಇವಾಗ ನಾವು ಕೊಡತಕ್ಕಂತ ಸರ್ವಿಸ್ ಅಲ್ಲಿ ನಿಮ್ಗೆ ಅದ್ರಲ್ಲಿ ಏನಾದ್ರು ಕುಂದು ಕೊರತೆ ಇದ್ದಾಗ ನೀವ್ ಹೇಳಿದ್ರೆ ಡೆವಲಪ್ ಮಾಡ್ಬೇಕಾಗಿರೋದು ಸಜೆಷನ್ ಆಗ್ಲಿ ಆ ತರದ್ ಏನೂ ಇಲ್ಲ ಹೇಳ್ಬೇಕು ಅಂತ ಅಂದ್ರೆ ಇದು ಹೆಂಗ್ ಮಾಡ್ತಾ ಇದೀರಾ ಹಿಂಗೆ ಮಾಡ್ಕೊಂಡು ಹೋಗಿ. ಸೊ ನಮ್ ಕಡೆಯಿಂದ ಹೇಳೋದು. ಸೊ Thank you, sir. ಬೆಳೀತಾ ಇರಿ, ಹೀಗೆ ಇನ್ನ ಹೆಚ್ಚಿನ ಟ್ರಿಪ್ ಮಾಡ್ತಾ ಇರಿ. ಥ್ಯಾಂಕ್ ಯು ನಿಮ್ಮ ಒಳ್ಳೆ ಫೀಡ್ಬ್ಯಾಕಿಗೆ. ಮೇಡಮ್, ನಮ್ಮ ರವಿಕಿರಣ್ ಟೂರ್ಸಿಂದ ಫಸ್ಟ್ ಟೈಮ್ ಬಂದಿದ್ದೀರಾ, ಕಾಶಿ ಫ್ಲೈಟ್ ಪ್ಯಾಕೇಜ್ ಹೇಗಿತ್ತು ಇವತ್ತಿನ ಊಟ ತಿಂಡಿ? ನೀವು ನಿಮ್ಮ ಒಪಿನಿಯನ್ ಹೇಳಿ. ಇಲ್ಲ, ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು. ಫಸ್ಟ್ ಫ್ರೆಂಡ್ಲಿ ಆಗಿ ಮಾತಾಡ್ತೀರಾ, ದೇವ್ರ ತರ ಟ್ರೀಟ್ ಮಾಡ್ತೀರಾ, ಎಲ್ಲ ಚೆನ್ನಾಗಿದೆ, ಬರ್ಬೋದು. ಫುಡ್ ಇವಾಗ ಹೋಟ್ಲ್ ಫುಡ್ಗೂ ನಾವು ಕಿಚನ್ ಟೈಮ್ ಇಟ್ಟು ಮಾಡಿಸಿದ್ರೆ ಇದು ಮನೇಲಿ ಮಾಡಿರೋ ತರನೇ ಇದೆ. ಹೊಟ್ಟೆ ಕೆಟ್ಟಿಲ್ಲ, ವಾಂತಿ ಮಾಡಿಲ್ಲ, ಮಕ್ಕಳು ತಿನ್ಬೋದು, ನಾವು ತಿನ್ಬೋದು. ಓಕೆ ಟಿಫನ್ ಚೆನ್ನಾಗಿತ್ತು, ಲಂಚ್ ಚೆನ್ನಾಗಿತ್ತು, ಡಿನ್ನರ್ ಚೆನ್ನಾಗಿದೆ. ಓಕೆ. ಹೋಟ್ಲೂ ಇದಕ್ಕೂ ಡಿಫ್ರೆನ್ಸ್ ಅಂದ್ರೆ ಹೋಟ್ಲಲ್ಲಿ ಗೊತ್ತಲ್ವಾ, ಎಣ್ಣೆ ಜಾಸ್ತಿ, ರುಚಿ ಇರಲ್ಲ. ಇಲ್ಲಿ ಚೆನ್ನಾಗಿದೆ. ಸರ್ ನಮಸ್ತೆ, ನಮ್ಮ ರವಿಕಿರಣ್ ಟೂರ್ಸಿಂದ ಕಾಂಜೀಪುರಂ ಟ್ರಿಪ್ಪು ಬಂದಿದ್ದೀರಾ, ಹೇಗಿತ್ತು ಸರ್ ಇವತ್ತಿನ ಟ್ರಿಪ್ ಎಕ್ಸ್ಪೀರಿಯನ್ಸ್? ಸರ್ ನಿಮಗೆ ಚೆನ್ನಾಗಿತ್ತು, ಇದಾಗಿತ್ತು. ಫ್ಲೈಟ್ ಪ್ಯಾಕೇಜು ಒನ್ ಡೇ ಟ್ರಿಪ್ಪು ಸೆಪ್ಟೆಂಬರ್ 28ನೇ ತಾರೀಕು, ಟೋಟಲ್ 80 ಜನ ಬಂದಿದ್ದೀವಿ. ಹೇಗಿತ್ತು ಇವತ್ತಿನ ಬೆಳಿಗ್ಗೆಯಿಂದ ಓವರ್ ಆಲ್? ಚೆನ್ನಾಗಿತ್ತು ಸರ್, ಇದಿತ್ತು. ಫುಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ಚೆನ್ನಾಗಿತ್ತು ಸರ್. ಇವಾಗ ನೈಟ್ ಊಟನ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಓಕೆ ಸರ್. ಫ್ಲೈಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಹೌದು ಸರ್. ನಮ್ಮ ರವಿಕಿರಣ್ ಟೂರ್ಸಿಂದ ನೆಕ್ಸ್ಟ್ ಯಾರು ಬಂದರೆ ಆನ್ಲೈನಲ್ಲಿ ಬುಕ್ ಮಾಡಿ ಬರೋರಿಗೆ ಖಂಡಿತ ಸರ್. ನಮ್ಮ ಫ್ರೆಂಡ್ಸ್ ಬೇರೆ ಇದು ಇದೆ. ಯಾಕಂದ್ರೆ ಫಸ್ಟ್ ನಾವು ಎಕ್ಸಾಮ್ ಯಾರಿಗೂ ಇದು ಮಾಡಕ್ಕಾಗಲ್ಲ. ಆದ್ರೆ ನಮ್ಮ ಓಕೆ ಅನ್ಸಿದ್ರೆ ನಾವು ನಮ್ಮ ಫ್ರೆಂಡ್ಸ್ ನೀವು ಬೆಳಗ್ಗೆಯಿಂದ ನಮ್ಮ ಜೊತೆಗಿದ್ದೀರಾ, ನಾವು ಯಾವ ತರ ನಿಮ್ನ ಟ್ರೀಟ್ ಮಾಡಿದೀವಿ ನೋಡ್ಕೊಂಡಿದೀವಿ. ಸರ್, ಅದನ್ನೇ ನಾನು ಹೇಳ್ತಾ ಇರೋದು. ಯಾಕೆಂದ್ರೆ ಇವಾಗ ನಾವು ಅವ್ರಿಗೆ ಯಾರಿಗಾರು ಒಬ್ರಿಗೆ ರೆಫರ್ ಮಾಡ್ಬೇಕು ಅಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಕರೆಕ್ಟ್ ಆಗಿ ಇದಾಗಿರ್ಬೇಕಲ್ಲ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ ನೀವು ಬೇರೆಯವ್ರಿಗೆ ಹೇಳ್ತೀರಾ. ಖಂಡಿತ ಅಲ್ವಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ನಮ್ಮ ರವಿಕಿರಣ್ ಟೂರ್ಸಿಂದ ಕಾಂಜೀಪುರಂ ಫ್ಲೈಟ್ ಪ್ಯಾಕೇಜಲ್ಲಿ ಬಂದಿದ್ದೀರಾ, ಒನ್ ಡೇ ಟ್ರಿಪ್. ಹೇಗಿತ್ತು ಮೇಡಮ್ ಫ್ಲೈಟಲ್ಲಿ ಬಂದಿದೆ ಎಕ್ಸ್ಪೀರಿಯನ್ಸ್? ಹೆಂಗನಿಸ್ತು ನಿಮಗೆ? ಫ್ಲೈಟಲ್ಲಿ ಬಂದ್ರಲ್ಲ, ಹೆಂಗನಿಸ್ತು ಅಂತ ಕೇಳ್ತಿದ್ದೀನಿ. ಚೆನ್ನಾಗಿದೆಯಾ? ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಇವಾಗ ಊಟ ಚೆನ್ನಾಗಿತ್ತಾ? ಮಧ್ಯಾಹ್ನ ಊಟ ನಮ್ಮ ನೆಕ್ಸ್ಟು ಯಾರು ಹೊಸ್ದಾಗಿ ಬರೋರು ಫ್ಲೈಟಲ್ಲಿ ಒಂದು ಸತಿ ಹತ್ಬೇಕನ್ನೋರಿಗೆ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ ಫ್ಲೈಟಲ್ಲಿ ಬರೋರಿಗೆ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸತ್ಯಪ್ರಕಾಶ್ ಸರ್, ವೆಲ್ಕಮ್ ಟು ರವಿಕಿರಣ್ ಟೂರ್ಸ್. ಥ್ಯಾಂಕ್ ಯು. ಚೆನ್ನೈ, ಮಹಾಬಲಿಪುರಂ, ಕಾಂಜೀಪುರಂ ಟ್ರಿಪ್ಪಿಗೆ ಬಂದಿದ್ದೀರಾ. ಸೆಪ್ಟೆಂಬರ್ 28ನೇ ತಾರೀಕು ಬ್ಯಾಚು. ಟೋಟಲ್ 80 ಜನ ಇದ್ದೀವಿ. ಬೆಳಿಗ್ಗೆ ಬ್ರೇಕ್ಫಾಸ್ಟು, ಇವಾಗ ಮಧ್ಯಾಹ್ನ ಊಟ. ಎಕ್ಸಲೆಂಟ್ ಮೀಲ್ಸ್ ಅಂದ್ರೆ ಯು ವೋಂಟ್ ಗೆಟ್ ದಿಸ್ ಮೀಲ್ಸ್ ಇನ್ 3 ಸ್ಟಾರ್ ಅಂಡ್ 5 ಸ್ಟಾರ್ ಹೋಟೆಲ್ಸ್. ಸ್ಪೆಷಲಿ ಸೌತ್ ಇಂಡಿಯನ್ ಮೀಲ್ಸ್ ಹೇಳಿ ಮಾಡಿಸಲಾಗಿದೆ. ಸಾಂಬಾರು, ಪಲ್ಯ, ಕರಡು, ಎವ್ರಿಥಿಂಗ್ ವಾಸ್ ಸೋ ಫೈನ್. ಇವಾಗ ನೀವು ಏನ್ ಪ್ಯಾಕೇಜ್ ಬುಕ್ ಮಾಡಿ ಬಂದಿದ್ದೀರಾ, ಇದಕ್ಕೆ ವರ್ತ್ ಇದೆಯಾ ನಾವು ಕೊಡ್ತಕ್ಕಂತ ಸರ್ವಿಸ್, ಫುಡ್, ನಾನು ಹೇಳಿದ್ರೆ ವಿ ಕ್ಯಾನ್ ಗಿವ್ ಇವನ್ 1000-2000 ಮೋರ್. ನಾವು ಕೊಡ್ಬೋದು ಅಂತಾನೆ ಹೇಳ್ಬೋದು. ನಾವು ಸರ್ವಿಸ್ ಅಲ್ಲಿ ಯಾವ್ದು ಕಾಂಪ್ರಮೈಸ್ ಅನ್ನೋದಿಲ್ಲ. ಹೌದು, ಗೊತ್ತಾಗುತ್ತೆ. ನೀವು ಇನ್ನ ರೇಟ್ ಜಾಸ್ತಿ ಮಾಡಿ ಒಳ್ಳೆ ಕ್ವಾಲಿಟಿ ಟೂರ್ ಟ್ರಿಪ್ ಅರೇಂಜ್ ಮಾಡಿದ್ದೀರಾ. ಎಕ್ಸಲೆಂಟ್, ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಈ ಒನ್ ಡೇ ಟ್ರಿಪ್ ಯಾರು ಫ್ಲೈಟ್ ಇದೆ, ನೀವು ಇನ್ನ ದೊಡ್ಡ ಟೂರ್ ಟ್ರಿಪ್ಸ್ ಇಂಡಿಯಾ ಲೆವೆಲ್ ಅಲ್ಲಿ, ಈವನ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೆಕ್ಸ್ಟ್ ಬರುತ್ತೆ ಸರ್. ಅಪ್ಕಮಿಂಗ್ 2025 ಅಲ್ಲಿ ಇಂಟರ್ನ್ಯಾಷನಲ್ ಪ್ಯಾಕೇಜಸ್ ಎಲ್ಲ ಲಾಂಚ್ ಆಗುತ್ತೆ. ಒನ್ಸ್ ಎ ಕಸ್ಟಮರ್ ಇಸ್ ಆಲ್ವೇಸ್ ಎ ಕಸ್ಟಮರ್. ಅಂದ್ರೆ ಒಂದ್ಸರಿ ನಿಮ್ ಕಡೆ ಯಾರಾದ್ರೂ ಒಂದ್ಸರಿ ಬಂದ್ರೆ ಅವ್ರು ನಿಮ್ಗೆ ರೆಗ್ಯುಲರ್ ಕಸ್ಟಮರ್. ಇವಾಗ ಅದೇ ನಮ್ಮ ಹತ್ರ ಬಂದಿರತಕ್ಕಂಥ ಕಸ್ಟಮರ್ಸ್, ಅವ್ರಿಗೆ ನಾವು ಕೊಡೋ ಸರ್ವಿಸ್ ಇಷ್ಟ ಆದಾಗ ಅವರೇ ನೆಕ್ಸ್ಟ್ ಬೇರೆ ಬೇರೆ ಪ್ಯಾಕೇಜ್ ಯಾವ್ದಿದೆ ಅಂತ ನಮ್ಮನ್ನ ಎನ್ಕ್ವೈರಿ ಜಾಸ್ತಿ ಕೇಳ್ತಾರೆ. ಖಂಡಿತ ನಾನು ಹೇಳ್ತೀನಿ, ಎಲ್ಲಾರು ಬರ್ಬೋದು. ಬಹಳ ಕಣ್ಮುಚ್ಕೊಂಡ್ ಬನ್ನಿ. ನಾನು ಎಲ್ಲರಿಗೂ ಆಡ್ಕೊಡೋನಲ್ಲ. ನಾನು ಫ್ರೀಡಮ್ ಫೈಟರ್ ಮಗ. ನಾನು 5 ಸ್ಟಾರ್ 3 ಸ್ಟಾರ್ ಹೋಟೆಲ್ ಅಲ್ಲಿ ಹೋಗಿ ಗಲಾಟೆ ಮಾಡ್ಕೊಂಡು ಬಂದಿದ್ದೀನಿ. ಊಟ ಚೆನ್ನಾಗಿಲ್ಲ ಅಂದ್ಬಿಟ್ಟು. ವೆರಿ ನೈಸ್, ಎಕ್ಸಲೆಂಟ್, ವರ್ತ್ ಅಂದ್ರೆ ಬಹಳ ಚೆನ್ನಾಗಿದೆ. ನಿಮ್ಗೆ ಒಳ್ಳೇದಾಗ್ಲಿ. ನೀವು ಅನ್ನ ತಂದಿರಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಟೂರ್ ಟ್ರಿಪ್ಸ್ ಅರೇಂಜ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾ ಸಾರಿ, ನನ್ನ ಪರಿಚಯ ನಾನು ಮಾಡ್ಕೊಂಡಿಲ್ಲ. ನಿಮ್ಗೆ ಯಾರಿಗೂ ನಾನು ಗೊತ್ತಿದ್ದೀನೋ ಇಲ್ವೋ ಗೊತ್ತಿಲ್ಲ. ರವಿಕಿರಣ್ ಟೂರ್ಸ್ ಅಲ್ಲಿ ಬಂದು, ರವಿಕಿರಣ್ ಟೂರ್ಸ್ ಅಲ್ಲಿ ರವಿ ಅವರು ನಿಮ್ ಜೊತೆ ಬೆಳಗ್ಗೆಯಿಂದ ಇದ್ದಿದ್ದು, ಕಿರಣ್ ಬಂದು ನಾನು ಅಣ್ಣ ತಮ್ಮ.
ಸರಿನಾ? ರವಿಕಿರಣ್ ಅಂದ್ರೆ ಇಬ್ರು. ಇವತ್ತಿನ ಒನ್ ಡೇ ಟ್ರಿಪ್ ಸೆಪ್ಟೆಂಬರ್ 28ನೇ ತಾರೀಕು ನೀವೇನ್ ಬಂದಿದ್ದೀರಾ ನಿಮ್ಗೆ ಅಪ್ಡೇಟ್ ವಾಟ್ಸಪ್ ಅಲ್ಲಿ ಗ್ರೂಪ್ ಅಲ್ಲಿ ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ದೀರಲ್ಲ ನಾನೇ, ಸರಿನಾ? ನಾನು ಪರಿಚಯ ಮಾಡ್ಕೊಂಡಿಲ್ಲ ಬೆಳಗ್ಗೆಯಿಂದ, ಅದಕ್ಕೆ ಎಂಡಿಂಗ್ ಹೋಗೋ ಟೈಮಲ್ಲಿ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಿಪ್ ನಿಮ್ಗೆ ಹೇಗೆ ಅನಿಸ್ತು? ನೀವು ಕೊಟ್ಟಿರ್ತಕ್ಕಂಥ ಅಮೌಂಟಿಗೆ ನಮ್ಮ ಕಡೆಯಿಂದ ಸರ್ವಿಸ್ ನಾವೇನು ನಿಮ್ಗೆ ಕೊಟ್ಟಿದ್ದೀವಿ ವರ್ತಿದ್ರೆ ನಿಮ್ಮ ಫೀಡ್ಬ್ಯಾಕ್ ಅನ್ನ ಹೇಳ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ ಪ್ಲಸ್ ಇವಾಗ ನೈಟ್ ಊಟ ಪ್ಲಸ್ ಕಾಂಪ್ಲಿಮೆಂಟರಿ ಆಗಿ ನಮ್ಮ ಕಡೆಯಿಂದ AC ಬಸ್ ಅನ್ನು ಅಪ್ಡೇಟ್ ಮಾಡಿದ್ವಿ. ಯಾಕಂದ್ರೆ ನಾವು ನಾನ್ AC ಅಂತ ಹಾಕಿದ್ವಿ ಪ್ಯಾಕೇಜ್ ಅಲ್ಲಿ, ನೀವು ನೋಡಿರ್ತೀರಾ. 2 ಟೈಮ್ ಹೋಟೆಲ್ ಫುಡ್ ಅಂತ ಹಾಕಿದ್ವಿ. ಸ್ವಲ್ಪ ಎಲ್ಲ ಚೇಂಜಸ್ ಮಾಡಿದ್ವಿ, ಅಪ್ಡೇಟ್ ಮಾಡಿದ್ವಿ. ಕಸ್ಟಮರ್ಸ್ಗೆ ಬಂದಿರೋರಿಗೆ ಒಳ್ಳೆ ತರ ಸರ್ವಿಸ್ ಇರಲಿ ಅಂತ. ನಾವು ಕೊಟ್ಟಿರ್ತಕ್ಕಂಥ ಸರ್ವಿಸ್ ನಿಮ್ಗೆ ಇಷ್ಟ ಆಗಿದ್ರೆ ನೆಕ್ಸ್ಟ್ ಬೇರೆ ಯಾರಿಗಾದ್ರು ನೀವು ರೆಫರ್ ಮಾಡೋ ತರ ಇದ್ರೆ ರವಿಕಿರಣ್ ಟೂರ್ಸ್ ಅನ್ನ ನೀವು ರೆಫರ್ ಮಾಡ್ಬೋದು. ಇಷ್ಟ ಇವಾಗ ಟೆಂಪಲ್ ನೋಡಕ್ ಮುಂಚೆ ಭಾರಿ ಕಷ್ಟ ಆಗೋಗಿತ್ತು, ಟೆಂಪಲ್ ನೋಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು. ಏನ್ ಸರ್ ಇರೋದನ್ನ ಇದ್ದಂಗೆ ನೀವ್ ಹೇಳಿದ್ರೆ ನಾವ್ ಇರೋದನ್ನ ಇದ್ದಂಗೆ ಹಾಕ್ತಿವಿ. ಯೂಟ್ಯೂಬ್ ಅಲ್ಲಿ ನಾವ್ ಏನ್ ಹಾಕ್ತಿವಿ ಅಂದ್ರೆ ನಿಮ್ಮ ಫೀಡ್ಬ್ಯಾಕ್ ಏನಿರುತ್ತೆ ಅದನ್ನೇ ನಾವು ಅಪ್ಡೇಟ್ ಮಾಡೋದು. ಅಲ್ವಾ? ಅದು ಕರೆಕ್ಟ್. ಅದು ಬೇರೆ ಏನು ಇರಬಾರ್ದು. ಹೇಳಿರ್ತೀವಿ ನಾವು ಯಾರು ಹೇಳ್ಬೇಕಲ್ಲ, ಏನಾರ ಹೇಳೋ ತರ ಇದ್ರೆ ಹೇಳ್ಬೋದು. ಹಾ? ಚೆನ್ನಾಗಿದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಚೆನ್ನಾಗಿಲ್ಲ. ಹಾ? ಅದೇ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಬಿಸಿ ನಾವು ಇನ್ನು ಫ್ಲೈಟ್ ಇಂದ ಬೇಗ ಬರ್ಬೇಕಾಗತ್ತೆ. ಇನ್ನ ಮಾಡಿದ್ರೆ ಸರಿ ಹೋಗ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಶಶಿಧರ್ ಮೇಡಮ್ ಅರಸೀಕೆರೆಯಿಂದ ಬಂದಿದ್ದೀರಾ. ಯಾರ್ಯಾರು ಎಲ್ಲೆಲ್ಲಿಂದ ಬಂದಿದ್ದೀರಾ ಗೊತ್ತಿಲ್ಲ, ಸಾರಿ. ಥ್ಯಾಂಕ್ ಯು. ಹಾಯ್ ಪಟ, ಯೋಗೇಶು, ಚಿರಂತನ್ ಮತ್ತೆ ತೇಜಸ್. ಕಾಂಜೀಪುರಂ ಫ್ಲೈಟ್ ಪ್ಯಾಕೇಜಲ್ಲಿ ಬಂದಿದ್ದೀರಾ. ಫ್ಲೈಟಲ್ಲಿ ಬಂದ್ರಲ್ಲ ಫಸ್ಟ್ ಟೈಮ್, ಹೇಗಿತ್ತಪ್ಪ? ಚೆನ್ನಾಯ್ತಾ? ಹೋಗಿದ್ರ ಫ್ಲೈಟಲ್ಲಿ ಯಾವತ್ತಾದ್ರು? ಹಾಂ, ನಿಮ್ಮ ಡ್ಯಾಡಿ ನನಗೆ ಫೋನ್ ಮಾಡಿ ನಮ್ಮ ಮಕ್ಕಳೆಲ್ಲ ಫ್ಲೈಟಲ್ಲಿ ಫಸ್ಟ್ ಟೈಮ್ ಹೋಗ್ಬೇಕಂತಾನೆ ಹೇಳಿ ಬುಕ್ ಮಾಡಿಸಿದ್ರು. ಸೆಪ್ಟೆಂಬರ್ 28ನೇ ತಾರೀಕು ಇವತ್ತಿನ ಡೇಟು. ಟೋಟಲ್ ಆಗಿ 80 ಜನ ಬಂದಿದ್ದೀವಿ. ಯಾ ಯಾವ್ದಾದ್ರು ಟೂರ್ಗಳಿಗೆಲ್ಲ ಹೋಗಿದ್ರ ನೀವು ಈ ತರ ಗ್ರೂಪಲ್ಲಿ ದೇವಸ್ಥಾನಗಳಿಗೆ? ಇಲ್ಲ, ಒಂದ್ಸತಿನೂ ಇಲ್ಲ. ಇದೇ ಫಸ್ಟ್ ಟೈಮ್. ಚೆನ್ನಾಯ್ತಾ? ಬೆಳಗ್ಗೆಯಿಂದ ತಿಂಡಿ, ಮಧ್ಯಾಹ್ನ ಊಟ ಚೆನ್ನಾಯ್ತಾ? ನೈಟ್ ಊಟ ಗೀ ರೈಸ್, ಕುರ್ಮಾ, ಪೂರಿ, ಬಾದಾಮಿ ಹಾಲ್. ಇಪ್ಪತ್ತ 8ನೇ ತಾರೀಕು ಸೆಪ್ಟೆಂಬರ್ ಕಾಂಜೀಪುರಂ ಟ್ರಿಪ್ಪಲ್ಲಿ ನೈಟ್ ಊಟ, ಬಾದಾಮಿ ಹಾಲ್ ನೈಟ್. ಕಂಚಿ ಕಾಮಾಕ್ಷಿ ದೇವಸ್ಥಾನದಲ್ಲಿ ಕಲ್ಯಾಣಿ. ಸರ್, ನಮ್ಮ ರವಿಕಿರಣ್ ಟೂರ್ಸ್ ಇಂದ ಒನ್ ಡೇ ಟ್ರಿಪ್ ಕಾಂಜೀಪುರಂ ಫ್ಲೈಟ್ ಪ್ಯಾಕೇಜ್ ಬಂದಿದ್ದೀರಾ. ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ನಾನು ಫಸ್ಟ್ ಟೈಮ್ ಇದು ಹಾಂ, ತುಂಬಾ ಹೆಲ್ಪ್ಫುಲ್ ಆಗಿತ್ತು. ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಾನು ಆಕ್ಚುಲಿ 2 ಮಂತ್ಸ್ 3 ಮಂತ್ಸ್ ಇಂದ ವೇಟ್ ಮಾಡ್ತಿದ್ದೆ. ಒಳ್ಳೆ ಪ್ಯಾಕೇಜ್ ಈ ತರ ಕಮ್ಮಿ ಪ್ಯಾಕೇಜ್ ಅಲ್ಲಿ 2-3 ಸಲ ನಾನು ನೋಡಿದ್ದೆ. ನಿಮ್ಗೂ ಮೊದಲು ಹೇಳಿದ್ದೆ. ಹೌದು, ಮೊದಲು 2-3 ಸಲ ಕಡೆ ವಿಚಾರಿಸಿದ್ದೆ, ಅದು ಜಾಸ್ತಿ ಇತ್ತು. ಈ ತರ ನಿಮ್ ಒಳ್ಳೆ ಫುಡ್, ಮನೆ ಫುಡ್ ತರ ಇತ್ತು. ತುಂಬಾ ಖುಷಿ ಆಯ್ತು. ನಾನು ಈ ಸಲ ಬರ್ತೇನೆ 2ನೇ ಸತಿ. ಹೌದು, ಖುಷಿಯಾಗಿ. ಮತ್ತೆ ಈಗ ನೆಕ್ಸ್ಟ್ ಅದೇ ಹೇಳ್ತಾ ಇದ್ದೇನೆ, ಬೇರೆ ಟ್ರಿಪ್ ಇದೆ, ನಮ್ಮ ಅಪ್ಪ ನಮ್ಮನ್ನೆಲ್ಲ ಕರ್ಕೊಂಡ್ಬಂದು ಇನ್ನೂ ಚೆನ್ನಾಗಿದೆ ಸರ್. ತುಂಬಾ ಹೆಲ್ಪ್ಫುಲ್ ಆಗಿತ್ತು. ನೆಕ್ಸ್ಟ್ ಬೇರೆ ಬೇರೆ ದೊಡ್ಡ ದೊಡ್ಡ ಟ್ರಿಪ್ ಅಂದ್ರೆ ನಿಮ್ಗೆ ಕಾಶಿ ಟ್ರಿಪ್ ಇದೆ, ಮತ್ತೆ ಡೆಲ್ಲಿದಿದೆ. ನಮ್ಮ ಅಪ್ಪ ನಾವು ಪ್ಲಾನ್ ಮಾಡ್ತೇವೆ ಸರ್ ಕಾಶಿಗೆ. ಕಳ್ಸ್ಕೊಡಿ ಸರ್. ನಿಮ್ಗೆ ನಾವು ಯಾವತ್ತೂ ಸರ್ವಿಸ್ ಅಲ್ಲಿ ಯಾವತ್ತು ನಾವು ಕೊರತೆ ಮತ್ತೆ ಕಮ್ಮಿ ಅನ್ನೋದನ್ನ ಯಾವತ್ತೂ ಮಾಡಕ್ಕಾಗಲ್ಲ. ನಮ್ಗೆ ಒಂದು ಸರ್ ಇನ್ನೊಂದಂದ್ರೆ ಸೇಫ್ಟಿ ನಮ್ಗೆ ತುಂಬಾ ಇಷ್ಟ ಆಯ್ತು. ಇವಾಗ ನಾವು ಟೋಟಲ್ ಆಗಿ ಸೆಪ್ಟೆಂಬರ್ 28ನೇ ತಾರೀಕು ಬ್ಯಾಚ್ ಅಲ್ಲಿ 80 ಜನ ಬಂದಿದ್ದೀವಿ, 2 ಬಸ್ ಸೇರಿಸಿ. 80 ಜನನು ಒಂದೇ ತರನೇ ಟ್ರೀಟ್ ಮಾಡೋದು, ಕರ್ಕೊಂಡು ಹೋಗೋದು, ಪ್ಲೇಸ್ಗಳನ್ನ ತೋರಿಸೋದು, ಅದು ಕಸ್ಟಮರ್ಸ್ಗೆ ಒಂದು ಖುಷಿ ಕೊಡ್ತಕ್ಕಂಥದ್ದು ಇದ್ದಾಗ
ಅವರು ಬೇರೆಯವರು ನಮಗೆ ಪ್ರಿಪೇರ್ ಮಾಡ್ತಾರೆ, ರವಿಕಿರಣ್ ಟೂರ್ಸ್ ಜೊತೆ ಹೋಗಿ ಅಂತ ಹೇಳೋದಕ್ಕೆ ಅವ್ರಿಗೂ ಒಂದು ಖುಷಿಯಿಂದ ಹೇಳ್ಬೋದು. ನಾನು ನಿಮ್ಗೆ ಒಂದು 2-3 ಸಲ ಹೇಳಿದೆ ಪ್ಯಾಕೆಟ್ ಕಳಿಸ್ತಾರೆ, ನಾನು ನಮ್ಮ ರಿಲೇಷನ್ಗೆಲ್ಲ ಕಳಿಸ್ತಾ ಇದ್ದೀನಿ. ಇವತ್ತು ಒಂದು 6 to 7 ಮೆಂಬರ್ಸ್ ಫೋನ್ ಮಾಡಿದ್ದಾರೆ, ಯಾರು ಹೆಂಗೆ ಯಾವ ಥರ ಪರವಾಗಿಲ್ಲ ಹೆಂಗೆ ಅಂತ. ಈ ಥರ ಪ್ಯಾಕೇಜ್ ಅಂದರೆ ಯಾರು ತುಂಬ ಖುಷಿ ಆಗುತ್ತೆ. ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮ ರವಿಕಿರಣ್ ಟೂರ್ಸಿಂದ ಯಾವುದೇ ಪ್ಯಾಕೇಜ್ ಇದ್ರೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಪ್ಡೇಟ್ ಮಾಡ್ತೀವಿ 100% ನಾವು. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ರವಿಕಿರಣ್ ಟೂರ್ಸಿಂದ ಸೆಪ್ಟೆಂಬರ್ 28ನೇ ತಾರೀಕು ಬ್ಯಾಚು ಕಂಚಿ ಕಾಮಾಕ್ಷಿ ಅಮ್ಮ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ತಮಿಳ್ನಾಡು CM ಸ್ಟಾಲಿನ್ ಅವರು ಬಂದಿದ್ದಾರೆ. ವರದರಾಜ ಪೆರುಮಾಳ್ ದೇವಸ್ಥಾನ ಫುಲ್ಲು ರೋಡ್ ಬ್ಲಾಕು, ಅದರಿಂದ ಆಟೋದಲ್ಲಿ ಬಂದಿದ್ದೀವಿ. ಕಂಚಿ ಕಾಮಾಕ್ಷಿ ಬರ್ತಾರೆ, ಕಳಿಸ್ತೀನಿ. ಹಂಗೆ ಕಾಂಜೀಪುರಂ ಮಧ್ಯಾಹ್ನ ಊಟ, ಸ್ವೀಟು, ಹಪ್ಪಳ, ಅನ್ನ, ಆಲೂಗಡ್ಡೆ ಪಲ್ಯ, ಎಲೆಕೋಸು ಪಲ್ಯ, ಸಾಂಬಾರು, ಬದನೆಕಾಯಿ ಗೊಜ್ಜು, ಬೆಂಡೆಕಾಯಿ, ರಸಂ, ಮೊಸರು. ಸೆಪ್ಟೆಂಬರ್ 28ನೇ ತಾರೀಕು ಮಧ್ಯಾಹ್ನ ಊಟ ಇಷ್ಟಿದೆ. ರವಿಕಿರಣ್ ಟೂರ್ಸಿಂದ ಸೆಪ್ಟೆಂಬರ್ 28ನೇ ತಾರೀಕು ಮಹಾಬಲಿಪುರಂ ಬೀಚಲ್ಲಿ ಎಲ್ಲರೂ ಆಡ್ತಾ ಇದ್ದಾರೆ. ಇಲ್ಲಿ ಟೊಪ್ಪೆ ಹಾಕೊಂಡಿದ್ದಾರೆ ನೋಡಿ, ಇವರೆಲ್ಲ ನಮ್ಮ ಗ್ರೂಪಲ್ಲಿರೋರೆ. ನಮ್ಮ ರವಿಕಿರಣ್ ಟೂರ್ಸಿಂದ ಕಾಂಜೀಪುರಂ ಸೆಪ್ಟೆಂಬರ್ 28ನೇ ತಾರೀಕು ಬ್ಯಾಚ್ ಬಂದಿರೋದು. 2 ಬಸ್ಸು, ಟೋಟಲ್ 80 ಜನ ಬ್ಯಾಚು. 2 AC ಬಸ್ಸನ್ನು ಅಪ್ಡೇಟ್ ಮಾಡಿದ್ದೀವಿ. ಇದು 50 ಸೀಟರ್, ಅದು 30 ಸೀಟರ್. ನೆಕ್ಸ್ಟ್ ನಮ್ಮ ಕಾಂಜೀಪುರಂ ಟ್ರಿಪ್ ಬುಕ್ ಮಾಡಬೇಕಾದ್ರೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನವೆಂಬರ್ ತಿಂಗಳಲ್ಲಿ ನೆಕ್ಸ್ಟ್ ಅಪ್ಡೇಟ್ ಇರುತ್ತೆ. ಅಕ್ಟೋಬರ್ 5ನೇ ತಾರೀಕು ಇನ್ನೊಂದು ಬ್ಯಾಚ್ ಇದೆ. 47 ಮೆಂಬರ್ಸ್ ಆಲ್ರೆಡಿ ಬುಕ್ಕಿಂಗ್ ಆಗಿದೆ. ಎಲ್ಲ ಕಲರ್ ಟೊಪ್ಪೆ ಹಾಕಿರೋರಲ್ಲ ನಮ್ಮ ರವಿಕಿರಣ್ ಟೂರ್ಸ್ ಅವರೇ. ನಮ್ಮ ರವಿಕಿರಣ್ ಟೂರ್ಸಿಂದ ಕಾಂಜೀಪುರಂ ಫ್ಲೈಟ್ ಪ್ಯಾಕೇಜಲ್ಲಿ ಎಕ್ಸ್ಟ್ರಾ ಪ್ಲೇಸ್ನ ತೋರಿಸ್ತಾ ಇದ್ದೀವಿ. ನಿತ್ಯ ಕಲ್ಯಾಣ ಪೆರುಮಾಳ್ ಅನ್ನೋ ಒಂದು ದೇವಸ್ಥಾನ, ಸೂಪರ್ ಆಗಿದೆ ದೇವಸ್ಥಾನ. ಇಲ್ಲಿ ನಾನೇ ಆಲ್ರೆಡಿ ಕ್ಯೂ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮನೀಷಾ ಮೇಡಮ್ ಇಲ್ಲಿ ನೋಡಿ, ನಮ್ಮ ರವಿಕಿರಣ್ ಟೂರ್ಸಿಂದ ಸೆಪ್ಟೆಂಬರ್ 28ನೇ ತಾರೀಕು 1 ಡೇ ಫ್ಲೈಟ್ ಪ್ಯಾಕೇಜ್. ಟೋಟಲ್ ಆಗಿ 80 ಜನ ಹೋಗ್ತಾ ಇದ್ದೀವಿ.